ರಾಜೀನಾಮೆನ ನಮ್ಮ ಸಾಧನೆ ಯಾವ ಸಾಧನೆನೂ ಇಲ್ಲ. ನಾವೇ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನ ಕೊಟ್ಬಿಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನ ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೇವೆ. ಅವರು ಹಸ್ ನಾಟ್ ಟೇಕನ್ ಅಪ್ ಎನಿಥಿಂಗ್. ನಾನು ಡಿಪಾರ್ಟ್ಮೆಂಟ್ ಹೆಡ್ ಇದ್ದೆ, ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಯಾವ ತರದ ತಪ್ಪಿಲ್ಲ ಅನ್ನೋದು ನಮ್ಗೆ ಸಾಬೀತಾಗಿದೆ. ರಾಜೀನಾಮೆನ ನಮ್ಮ ಸಾಧನೆ ಯಾವ ಸಾಧನೆನೂ ಇಲ್ಲ. ನಾವೇ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನ ಕೊಟ್ಬಿಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನ ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೇವೆ. ಅವರು ಹಸ್ ನಾಟ್ ಟೇಕನ್ ಅಪ್ ಎನಿಥಿಂಗ್. ನಾನು ಡಿಪಾರ್ಟ್ಮೆಂಟ್ ಹೆಡ್ ಇದ್ದೆ, ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಯಾವ ತರದ ತಪ್ಪಿಲ್ಲ ಅನ್ನೋದು ನಮ್ಗೆ ಸಾಬೀತಾಗಿದೆ. ರಾಜೀನಾಮೆನ ನಮ್ಮ ಸಾಧನೆ ಯಾವ ಸಾಧನೆನೂ ಇಲ್ಲ. ನಾವೇ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನ ಕೊಟ್ಬಿಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನ ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೇವೆ. ಅವರು ಹಸ್ ನಾಟ್ ಟೇಕನ್ ಅಪ್ ಎನಿಥಿಂಗ್. ನಾನು ಡಿಪಾರ್ಟ್ಮೆಂಟ್ ಹೆಡ್ ಇದ್ದೆ, ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಯಾವ ತರದ ತಪ್ಪಿಲ್ಲ ಅನ್ನೋದು ನಮ್ಗೆ ಸಾಬೀತಾಗಿದೆ. ರಾಜೀನಾಮೆನ ನಮ್ಮ ಸಾಧನೆ ಯಾವ ಸಾಧನೆನೂ ಇಲ್ಲ. ನಾವೇ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನ ಕೊಟ್ಬಿಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನ ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೇವೆ. ಅವರು ಹಸ್ ನಾಟ್ ಟೇಕನ್ ಅಪ್ ಎನಿಥಿಂಗ್. ನಾನು ಡಿಪಾರ್ಟ್ಮೆಂಟ್ ಹೆಡ್ ಇದ್ದೆ, ಇನ್ವೆಸ್ಟಿಗೇಷನ್ ತೊಂದರೆ ಆಗಬಾರ್ದು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಯಾವ ತರದ ತಪ್ಪಿಲ್ಲ ಅನ್ನೋದು ನಮ್ಗೆ ಸಾಬೀತಾಗಿದೆ.